ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಿತ್ರ ಬ್ಲಾಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳಿನ ಉದುಕ ಹಾಗೆ ಕಟ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 3/4 ಕಪ್ ಆಗೋಷ್ಟು ಹೆಸರು ಕಾಳನ್ನು ರಾತ್ರಿಯೇ ಸೋಕ್ ಮಾಡಲಿಕ್ಕೆ ಇಟ್ಟಿದ್ದೆ, ಅಂದರೆ ನೆನೆಯೋದಕ್ಕೆ ಇಟ್ಟಿದ್ದೆ. ಸೊ ಮಾರ್ನಿಂಗ್ ಎದ್ದು ನಿಮಗೆ ತೋರಿಸ್ತಾ ಇರೋದು ಚೆನ್ನಾಗಿ ಎಲ್ಲನೂ ನೆಂದಿದೆ. ಇವಾಗ ಒಂದು ಕುಕ್ಕರಲ್ಲಿ ಎಲ್ಲ ಹೆಸರು ಕಾಳನ್ನು ಕುಕ್ಕರ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಮಾಡಿಕೊಂಡು 1 ಕಪ್ ಹೆಸರುಗಳಿಗೆ ನಾನಿಲ್ಲಿ 4 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ 1 ಲೀಟರ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಬರೀ 2 ವಿಷಲ್ ಹೊಡಿಸಿದ್ರೆ ಸಾಕು. ಬಿಕಾಸ್ ನಾವು ಹೆಸರು ಕಾಳು ನೆನೆಯೋದಕ್ಕೆ ಇಟ್ಟಿದ್ವಿ ಅಲ್ವ, ಬೇಗನೆ ಸಾಫ್ಟ್ ಆಗುತ್ತೆ. ಇವಾಗ ಕಾಳು ಸಾಂಬಾರು ಮಾಡಲಿಕ್ಕೆ ಗ್ರೇವಿ ಪ್ರಿಪೇರ್ ಮಾಡಲಿಕ್ಕೆ ಮಸಾಲ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ 1 ಟೊಮ್ಯಾಟೊ, ಅರ್ಧ ಈರುಳ್ಳಿ, 4 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪಿನ ಹಿಂದ್ಗಡೆ ಕಡ್ಡಿ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹಸಿ ಕೊಬ್ಬರಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಫೈನ್ ಪೇಸ್ಟ್ ರುಬ್ಕೊಂಡು ಬರಬೇಕು. ನೀರು ಜಾಸ್ತಿ ಹಾಕೋಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಸೊ ನೋಡಿ, ಇವಾಗ ಈ ಥರ ತುಂಬಾ ಫೈನ್ ಪೇಸ್ಟ್ ಆಗಿ ಬಂದಿದೆ. ಸೊ ಇವಾಗ ಬನ್ನಿ, ಇದೆಲ್ಲ ಮಾಡೋಷ್ಟರಲ್ಲಿ ನಮ್ಮ ಹೆಸರುಬೇಳೆ ಕೂಡ ಚೆನ್ನಾಗಿ ಕುಕ್ ಆಗಿರುತ್ತೆ. ಸೊ ಅದರ ಒಳಗಡೆ ಇರುವ ನೀರನ್ನು ಒಂದು ಬೌಲಲ್ಲಿ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಕಟ್ ಸಾಂಬಾರು ಮಾಡಲಿಕ್ಕೆ. ಸೊ ಈ ಹೆಸರುಬೇಳೆನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಸೊ ನೋಡಿ, ಇಷ್ಟೊಂದು ನಮಗೆ ಸಾಂಬಾರು ಮಾಡಲಿಕ್ಕೆ ಕಟ್ಟನ್ನು ರೆಡಿ ಆಗಿದೆ. ಸೊ ಇದಕ್ಕೆ ಒಗ್ಗರಣೆ ಹಾಕೋಣ. ಒಂದು ಪ್ಯಾನ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಒಂದು ಅರ್ಧ ಭಾಗದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಂಗು, ಸ್ವಲ್ಪ ಅರಿಶಿಣದ ಪುಡಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಜಸ್ಟ್ ಈರುಳ್ಳಿ ಹಸಿ ವಾಸನೆ ಹೋದರೆ ಸಾಕು. ಇದಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂಥ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬಿಕಾಸ್ ನಾವು ಹಸಿ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಅದ್ರದ್ದು ಹಸಿ ವಾಸನೆ ಹೋಗಬೇಕು ಅಲ್ವಾ, ಹಾಗಾಗಿ 1 ರಿಂದ 2 ನಿಮಿಷ ಈ ಮಸಾಲಾನ ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ನೀವು ಹುರಿತಾ ಇರಬೇಕಾದ್ರೇ ಚೆನ್ನಾಗಿ ಸ್ಮೆಲ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳಿ. ಸೊ ಲೀಡ್ ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷ ನಾನು ಚೆನ್ನಾಗಿ ಹುರ್ಕೊಂಡು ಬಂದೆ. ಸೊ ನೋಡ್ಬೋದು, ಇವಾಗ ಮಸಾಲ ಕೂಡ ಚೆನ್ನಾಗಿ ಗಟ್ಟಿಯಾಗಿದೆ. ಸೊ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಸೊ ಇವಾಗ ಸ್ವಲ್ಪ ಮಿಕ್ಸಿ ಜಾರೆಲ್ಲ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಸಾಂಬಾರಿಗೆ ಏನು ಇಟ್ಕೊಂಡಿದ್ವಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಈ ಒಂದು ಸಾಂಬಾರು ಅರೌಂಡ್ 4 ಜನ ಆರಾಮಾಗಿ ಊಟ ಮಾಡಬಹುದು. ಸೊ ನೋಡ್ತಾ ಇದ್ದೀರಲ್ವ, ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಲ್ವ ಅಂತ ನೋಡ್ಕೊಳ್ಳಿ. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು 1 ಕುದಿ ಬರೋವರೆಗೂ ಕುಕ್ ಮಾಡಿದರೆ ಮುಗೀತು. ನಮ್ಮ ಹೆಸರು ಕಾಳಿನ ಕಟ್ ಸಾಂಬಾರು ರೆಡಿ ಆಗೋಯಿತು. ಸೊ ಇವಾಗ ಹೆಸರು ಕಾಳಿನ ಉದುಕ ಮಾಡಲಿಕ್ಕೆ ಮತ್ತೊಂದು ಪ್ಯಾನ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು ಹಾಕಿರೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಸ್ವಲ್ಪ ಅಂದರೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿಣ ಹಾಕಲಿಕ್ಕೆ ನನಗೆ ನೆನಪು ಇರಲಿಲ್ಲ, ಹಾಗಾಗಿ ನೀವು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಹೆಸರು ಕಾಳನ್ನು ಆ್ಯಡ್ ಮಾಡಿಕೊಂಡು ತುರಿದಿರುವಂಥ ಹಸಿ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದರೆ ಮುಗೀತು. ನಮ್ಮ ಹೆಸರು ಕಾಳಿನ ಉದುಕ ಕೂಡ ರೆಡಿ ಆಗೋಗಿತ್ತು. ಆ್ಯಂಡ್ ಸ್ವಲ್ಪ ನಮ್ಮ ಹೆಸರು ಬೇಳೆ ಜಾಸ್ತಿನೇ ಕುದ್ದಿತ್ತು. ಸೊ ನಾನು 3 ವಿಜಿಲ್ ಹಾಕಿದೆ, ಹಾಗಾಗಿ. ಸೊ ನೋಡ್ತಾ ಇದ್ದೀರಲ್ವ, ಹೆಸರು ಕಾಳಿನ ಉದುಕ ಕಾಳು ಸಾಂಬಾರಲ್ಲಿ ಪ್ರಿಪೇರ್ ಆಯಿತು. ಸೊ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಈ ಹೆಸರು ಕಾಳಿನ ಸಾಂಬಾರು ಹಾಗೆ ಉದುಕ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯಲ್ಲಿ. ಬಾಯ್ ಬಾಯ್.